ಬಾರಿ ಉಸಿರಾಟ ಮೇಂಟೈನ್ ಮಾಡಿ. ಭಾಳ ಶಾಣೆ, ಭಾಳ ಜಾಗರೂಕತೆ ಇದ್ದವರು. ಉಸಿರು ಒಳಗೆ ಹೋಗೋದು ಹೊರಗೆ ಯಾವ ಸೌಂಡ್ ಆಗ್ತಿ ಕಂಡ್ಕೊಂಡು, ಯಾವ ಅಕ್ಷರದ ನಾದ ಹೊರ ಹೋಗ್ತದೆ, ಬರುವಾಗ ಯಾವ ಅಕ್ಷರದ ನಾದ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಸೂಕ್ಷ್ಮವಾಗಿ ಕಂಡಿಡ್ಕೊಂಡು ಏಕಾಗ್ರತೆ ಇದ್ದವರು, ಭಾಳ ಮೆದುಳಿನ ಚುರುಕ್ತನ ಇರೋರು, ಭಾಳ ವಿಶೇಷವಾಗಿ ಧ್ಯಾನದಲ್ಲಿ ಸತ್ಯವನ್ನು ಕಂಡುಕೊಳ್ಳೋರು. ಉಸಿರಿನ ನಾದ ಒಂದು ಅಕ್ಷರ ಇರಲೇಬೇಕಲ್ಲ. ಯಾವುದೇ ಒಂದು ಸೌಂಡ್ ಬಂದ್ರೆ ಅದರ ಒಂದು ನಾದ ಇರುತ್ತೆ. ನಾದ ನೋಡ್ರಿ, ಕೇಳಿ. ಕಣ್ಣು ತೆರಿತಾ ಬನ್ನಿ. ನಾನು ಕೇಳಿದಾಗ ಒಬ್ಬೊಬ್ರು ಒಂದೊಂದು ಅಕ್ಷರ ಬೇರೆನೇ ಹೇಳ್ತೀನಿ. ಒಬ್ಬೊಬ್ಬರು ಮೆದುಳಿನ ಸಾಮರ್ಥ್ಯ, ತಿಳ್ಕೊಳ್ಳುವಂಥ ಸಾಮರ್ಥ್ಯ, ಅನುಭವಿಸುವಂಥ ಸಾಮರ್ಥ್ಯ ವಿಭಿನ್ನ ರೀತಿಯಲ್ಲಿ ಇರುತ್ತೆ. ಓಕೆ, 1 2 3 4. ಬಲಗಾಲಿಂದ ಇಡಬೇಕು. ಇದಾ ಕರೆಕ್ಟಾಗಿ ಬಂದ್ಬಿಡ್ತೀವಿ. ನಾನು ಹೆಂಗೆ ಮಾಡಿ ನಾನು ಇದಾ ಸ್ಟ್ರೈಟ್ ಸ್ವಲ್ಪ ಮಾಡ್ತೀವಿ. ಕರೆಕ್ಟ್ ಕೈ ಏನಾದರೂ ಕಾಲ ನಿಮಗೆ ಸ್ಟಾರ್ಟ್ 5 6. ಮೊಳಕಾಲ ಹತ್ತಿ ಇಡೀ ಹತ್ತಿ ಹೊಟ್ಟೆ ಹತ್ತಿ 7. ನಾವೇನು ಮಾಡ್ತೀವಿ ಮಾಡಿ 8. 9. ಮೊಳಕಾಲ ಮುಂದೆ ಹಿಂದಿನ ಮೊಳಕಾಲ ನೆಲಕ್ಕೆ ಹಚ್ಚಬೇಕು. 3 4 ಮತ್ತೆ 5. ಇಲ್ಲೇ ಮಾಡಬೇಕಾದ್ರೆ 24 ಬೇರೆ ಯಾರು 3 4 5. ಯಾರಿಗೆ ಬರಲ್ಲ ಕಂಟಿನ್ಯೂ ಹಿಂಗೆ ಮಾಡ್ಬೇಕು. 5 ಸ್ಟೆಪ್ ಅಂದ್ರೆ ಮತ್ತೆ 1 2 ನಿಮ್ಮ ಮನಸ್ಸು ಮಾಡ್ಬೇಕು. ಯಾರಿಗೆ ಬರುತ್ತೆ ನನ್ನ ಜೊತೆಗೆ ಮಾಡಿ. ಓಕೆ, 1 2 3 4 5 6 7 8 9 10 11 12. ಈಗ ಉಸಿರಾಟದೊಂದಿಗೆ ಬರಬೇಕು. ಉಸಿರು ತಗೋಬೇಕು, ಉಸಿರು ಹೊರಗೆ ಹಾಕಬೇಕು, ಗಾಳಿ ಒಳಗೆ ನೋಡಬೇಕು, ಗಾಳಿ ಹೊರಗೆ ಹಾಕಬೇಕು. ಇದು ಉಸಿರಾಟದೊಂದಿಗೆ ಮಾಡಿ. ಓಕೆ, ಕೈಯಲ್ಲಿ ನೋಡಿ, ನೀವೇ ಹಿಂಗೆ ಮಾಡಿಸಿ, ಹಿಂಗೆ ಮಾಡಿಸಿ. ಓಕೆ, ಬ್ಯಾನ್ ಸ್ಟ್ರೈಟ್. ಇದು ಬಹಳ ಗಟ್ಟಿ. ಮೊಳಕಾಲಿನ ಅಥವಾ ಮೊಳಕಾಲು ಮೀನುಗಳು ಸ್ವಲ್ಪ ಗಟ್ಟಿ ಆಗುತ್ತೆ. ಮೊಳಕಾಲ ತಕ್ಷಣ ಮಾಡಬಾರ್ದು. ಆರಾಮ. ನೆಕ್ಸ್ಟ್ ಅರ್ಧ. ನೆಕ್ಸ್ಟ್ ಮುಗಿಡ್ಕೊಳ್ಳಿ. ಕುತ್ತಿಗೆ ಎಷ್ಟೋ ಲಕ್ಷಗಳ ಆಸನಗಳು ಅದ್ರಾಗ ಇಂಪಾರ್ಟೆಂಟ್ ಆಸನ ಅಷ್ಟು ಒಟ್ಟು ಮಾಡೋಕ್ಕಾಗಲ್ಲ. ಕಣ್ ತೆರಿತಾವ. ಇನ್ನು ಎರಡನೇ ಆಸನ ಜಾನು ಶೀರ್ಷಾಸನ. ಜಾನು ಅಂದ್ರೆ ಮೊಳಕಾಲ ಚಿಪ್ಪು. ಅದು ಸಂಸ್ಕೃತ ಶಬ್ದ ರೀ. ಜಾನು ಅಂದ್ರೆ ಮೊಳಕಾಲ ಚಿಪ್ಪು. ಶೀರ್ಷ ಅಂದ್ರೆ ತಲೆ. ಆಸನ ಅಂದ್ರೆ ಒಂದು ಭಂಗಿ. ತಲೆ ಒಯ್ದು ಮೊಳಕಾಲಿಗೆ ಹಚ್ಚಿ ನಿಲ್ಲಿಸುವಂಥ ಆಸನಕ್ಕೆ ಏನಂತೀವಿ ನಾವು? ಶೀರ್ಷ. ಜಾನು ಶೀರ್ಷಾಸನ. ನೆಕ್ಸ್ಟ್ ಆರಾಮ್ಸೆ ಹಿಂಗೆ ಇಟ್ಕೋಬೇಕು.
ಕಾಲಿನ ಚೂಪ್ ಮಾಡಬೇಕು. ಕೈ ಸೈಡ್ ತೊಗೋಬೇಕು, ಟರ್ನ್ ಮಾಡಬೇಕು, ಮೇಲೆ ತೊಗೋಬೇಕು, ಟರ್ನ್ ಮಾಡಬೇಕು. ಸ್ಟಾರ್ಟ್. ಏಕ್ ಬೆಂಡ, ಮೂಗೊಯ್ದು ಮೊಳಕಾಲಿಗೆ ಹತ್ತಬೇಕು. ಯಾರಿಗೆ ಆಗಲ್ಲ ಅಂದ್ರೆ ಅದಕ್ಕೆ ದೇಹಕ್ಕೆ ದಂಡನೆ ಕೊಟ್ಟಿಲ್ಲ ಅನ್ನಂಗ. ಒತ್ತಿ ಟೈಟ್ ಹಿಡ್ಕೋಬಾರ್ದು. ಎಟ್ಟಾತತ್ತೆ ಅಟ್ಟರೆ ಮಾಡಬೇಕು. ಕುತ್ತಿಗೆ ಕೆಳಗಿಡಬೇಕು, ಕಾಲಿನ ಬಳಿ ಚೂಪ್ ಮಾಡಬೇಕು. ಕೈ ಮೇಲೆ ತಗೋರಿ, ಸೈಡ್ ತೊಗೋಬೇಕು. ನಾ ಇಟ್ಟು ಮಾಡೀನಿ ಅಂತೇಳಿ ಅಟ್ಟ ಲಾಭ, ಭಾಳ ಲಾಭ ಸಿಗ್ತಾವತ್ತಲ್ರಿ. ನಿಮ್ಮ ಸಾಮರ್ಥ್ಯ ಐತಿ, ಎಷ್ಟು ಮಾಡಿರ್ತೀರ ಅಟ್ಟ ನನ್ನಟ್ಟೆ ಲಾಭ ನಿಮ್ಗೆ ಸಿಗ್ತದೆ. ಯೋಗ ಬರೀ ಮೈ ಬೆಂಡ್ ಮಾಡೋದು ತಪ್ಪದು. ಪದ್ಮಾಸನ 2.5 ತಾಸು ಕೊಡ್ರಿ, ಜಗತ್ತಿನ ನಾಲೆಜ್ ಎಲ್ಲ ನಿಮ್ಮ ತಲೆ ಒಳಗೆ ಬರ್ತದೆ. ಹೌದು, ಕಣ್ಣ ದೃಷ್ಟಿ ನೋಡ್ರಿ, ಬುದ್ಧನ ಮೂರ್ತಿ ನೋಡ್ರಿ, ಪದ್ಮಾಸನ ಇದೆ, ಒಂದು ಮುದ್ರೆ ಇದೆ, ಕಣ್ಣಿನ ದೃಷ್ಟಿ ಮೂಗಿನ ಕಡೆ ಇದೆ. ನೋಡಿರಿ, ಅದನ್ನೇ ಅಟ್ಟೆ ಮಾಡ್ರಿ ಸಾಕು.